ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಜರ್ನಿ ಅಗೇನ್. ಅದೆಷ್ಟು ದಿನ ಆದಮೇಲೆ ನಿನ್ನೆ ನಾವೊಂದು ವಿಡಿಯೋ ಪೋಸ್ಟ್ ಮಾಡಿದೆ. ಅದಕ್ಕೆ ಬಂದ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ದಿನ ಆದಮೇಲೂ ನನ್ನನ್ನು ಕೆಲವರು ಮರ್ತಿಲ್ಲ, ಅದೇ ಒಂದು ದೊಡ್ಡ ಖುಷಿ. ಮತ್ತು ಒಂದು ಕ್ರಿಯೇಟರಿಗೆ ಒಂದಾಗಲಿ ಎರಡಾಗಲಿ ಒಂದು ಪಾಸಿಟಿವ್ ಆಗಿ ಒಂದು ಕಮೆಂಟ್ ಬರ್ತದೆ, ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಅಲ್ಲ. ಹೌದಾ ಅಲ್ವಾ? ಈ ಸಲ ನಾನು ಅದೆಷ್ಟು ಸೀರಿಯಸ್ ಆಗಿದ್ದೀನೋ ನಂಗೆ ಗೊತ್ತಿಲ್ಲ, ಎಷ್ಟು ದಿನ ನಾನು ಕನ್ಸಿಸ್ಟೆಂಟ್ಲಿನೇ ಪೋಸ್ಟ್ ಮಾಡ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ಸಲ ನಾನು ಬ್ರೇಕ್ ತಗೋಬಾರ್ದು, ಅದು ಇದು ರೀಸನ್ಸ್ ಎಕ್ಸ್ಕ್ಯೂಸ್ ಹೇಳ್ಕೊಂಡು ನಾನು ಎಲ್ಲೂ ಸ್ಟಾಪ್ ಮಾಡೋಕ್ಕಾಗಂತ ಒಂದೇ ಮೋಟಿವ್ ಇಟ್ಕೊಂಡು ಬಂದಿತ್ತು. ನೋಡುವ ಏನಾಗ್ತದೆ ಅಂಥೇಳಿ. ಫಸ್ಟ್ ಪೋಸ್ಟ್ ಮಾಡೋ ವೀಡಿಯೋದಲ್ಲಿ ನಾ ಆಕಾಶಕ್ಕೆ ಹೋಗಿ ಒಂದೊಂದೇ ನಕ್ಷತ್ರ ಕಿತ್ಕೊಂಡು ಬಂದ್ಕೊಂಡು ನಾನು ಹಂಗೆ ಮೇಲೆ ಗಮ್ ಹಾಕೊಂತಂದು ಎಣಿಸಿ ಅದಕ್ಕೆ ಒಳ್ಳೆ ಶೈನ್ ಕೊಟ್ಟಿದ್ದೆ. ಇವತ್ತಿನ ವೀಡಿಯೋದಲ್ಲಿ ಎಂತ ಮಾಡೋಣ ಅಂತ ಅಂದರೆ, ನಾವು ಬೀಚಿನ ಮಧ್ಯದಲ್ಲಿ ಇರೋದ್ರಿಂದ, ಅಂದರೆ ನಾವು ಕೋಸ್ಟಲ್ಲಿ ಅನ್ಸಲ್ಲ, ಅದು ಹೇಳ್ಕೊಳ್ಳೋಕೆ ಒಂಥರ ಖುಷಿಯ. ಎಂತಕ್ಕಂದರೆ ಎಷ್ಟೇ ಒಂಥರ ಮನಸ್ಸಿಗೆ ಬೇಜಾರಾಯಿತು ಅಥವಾ ಈಗ ಬ್ರೇಕ್ ಬೇಕು ಏನೋ ಒಂದಾದರೆ ಸೀದಾ ಹೋಗಿ ಸಮುದ್ರದ ಮುಂದೆ ಬೀಚ್ ಮುಂದೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಆ ಅಲೆ ಶಬ್ದ, ಗಾಳಿ ಶಬ್ದದೆಲ್ಲ ಕೇಳ್ತಾ ಇದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂಥರ ಶಾಂತಿ ಆಯ್ತದೆ. ಸೊ ಅದೇ ನಾವು ನಮ್ಮ ಕೋಸ್ಟಲ್ಲಿ ಬಿಟ್ಟು ನಾವೆಲ್ಲರೂ ಬೇರೆ ಬದಿಗೆ ಹೋದರೆ, ನಮ್ಗೆ ಅಲ್ಲಿ ಬೀಚ್ ಬೇಕು ಅಂತ ಹುಡುಕ್ಬೇಕು ಅಂತ ಹೋದರೆ ನಮ್ಗೆ ಅಲ್ಲಿ ಅಂಥದ್ದು ಸಿಕ್ಕಿರೋದಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಲಕ್ಕಿ ಅಂದ್ಕೊಳ್ಳೋಕ್ಕಾಗಿಲ್ಲ. ಮತ್ತೊಂದೇಂತಂದರೆ, ಯಾರಿಗಾರು ಬೈಯೋದಿದ್ರೆ ನಮ್ಮ ಸಿಟ್ಟೆಲ್ಲ ಅಲ್ಲಿ ಹೋಗಿ ದೊಡ್ಡಗೆ ವಟ ಅಂದ್ಕೊಂಡು ಬೈದು ಕೇಳಿಸ್ಕೊಂಬೋರು ಯಾರೂ ಇಲ್ಲ. ಅದಕ್ಕೆ ನಾ ಇವತ್ತು ಸಮುದ್ರದ ಒಳಗೆ ಹೋಗಿ ಚಿಪ್ ಒಳಗಡೆ ಇರೋ ಮುತ್ತು ಒಂದೊಂದು ಹಾಗೆ ಆರಿಸ್ಕೊಂಡು ಬಂದ್ಕೊಂಡು ಅದನ್ನು ನಂಗೆ ಮೇಲೆ ಒಂದೊಂದೇ ಅಂಟಿಸ್ತಿದ್ದೆ ಗಮ್ ಹಾಕಿ. ಆ ಮುತ್ತಿಗೆ ಮುತ್ತು ಕೊಡಬೇಕಪ್ಪ, ಅಷ್ಟು ಮುತ್ತಿಂದ ನಾನು ಅಲಂಕಾರ ಮಾಡ್ತಿದ್ದೆ. ಸವ್ಯಸಾಚಿನೂ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡೋದಿಲ್ಲ ಅನಿಸ್ತದೆ ನನ್ನಷ್ಟು. ನಾ ಹೇಳಿನಲ್ಲ, ಟಿಬೇಟ್ಗೆ ಹೋಗಿದ್ದೆ, ಕುಂದಗೋಳದಲ್ಲಿರೋ ಟಿಬೇಟಿಯನ್ ಕಾಲನಿಗೆ ಹೋಗಿದ್ದೆ. ಅಲ್ಲಿಂದನೇ ಬಂದು ಮತ್ತೊಂದು ಡ್ರೆಸ್ ಇದು ಪ್ಲೇನಾಗಿ ಬ್ಲ್ಯಾಕ್ ಒಂಥರ ಚಂದನೇ ಇತ್ತು, ಆದರೂ ಅದಕ್ಕೆ ಆ ಒಂದು ಇದಿರಲಿಲ್ಲ, ಶೈನ್ ಇರಲಿಲ್ಲ. ಮತ್ತು ನಮ್ಮ ಬದಿಗೆಲ್ವ ಬರೀ ಪ್ಲೇನ್ ಕಪ್ಪೊಂದು ಹಾಕ್ಬಿಟ್ಟು ಒದವು ಬಂತು ಅಂತರು. ಅದಕ್ಕೋಸ್ಕರ ಅದ್ರ ಮೇಲೆ ಏನಾದರೂ ಒಂದು ಸಣ್ಣ ಡೆಕೋರೇಷನ್ನು, ಶೈನು, ಚುಕ್ಕೆ ಪಕ್ಕೆ ಎಲ್ಲ ಇದ್ದರೆ ಅಷ್ಟು ಬೇಗ ಯಾರು ಅಂತ ಹೇಳೋದಿಲ್ಲ. ಇದು ಕಪ್ಪಂಗಿ ಅಲ್ಲ, ಅದ್ರ ಮೇಲೆ ಟಿಕ್ಲಿ ಎಲ್ಲ ಇದೆ, ಹಾಗಾಗಿ ಇದು ಬೇರೆನೇ ಹೆಂಗೆ ಅಂತ ಅವ್ರ ಇಮ್ಯಾಜಿನೇಷನ್. ಲುಕ್ ಅಟ್ ದ ರಿಸಲ್ಟ್ ಗಾಯ್ಸ್. ನೋಡಿ, ಅಲ್ಲಿಂದ ವಿಡಿಯೋಗೆ ಇದು ಅಷ್ಟೊಂದು ಶೈನ್ ಆಗ್ತಾಯಿದೆ. ಕ್ವಾಲಿಟಿ ಬಗ್ಗೆ ಎರಡು ಮಾತೇ ಇಲ್ಲ, ಸಖತ್ ಸಾಫ್ಟ್ ಮತ್ತು ಕಂಫರ್ಟೇಬಲ್ ಇತ್ತು. ಡ್ರೆಸ್ ಹಾಕೊಂಡ್ಮೇಲೆ ಮುತ್ತಿನ ಸುರಿಮಳನೇ ಆಯಿತು. ಬಾಯ್ ಬಾಯ್.